ನಾನಾ ನೀನಾ ಅಂದರೆ ನಾನಾದರೆ ನಾನಲ್ಲ. ಈಗ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲದ ಪರಿಸ್ಥಿತಿ ಆಗಿದೆ. ಯಾಕೆ ಅಂತಂದರೆ ನಾನು ಬಿಡಲ್ಲ ಅಂತ ಇಬ್ಬರ ನಡುವೆ ಜೋರಾಗಿ ಜಂಗಿ ಕುಸ್ತಿ ನಡೀತಾ ಇದೆ. ನಮ್ಮ ಕಡೆ ನಡೆಯುವಂಥ ಜಂಗಿ ಕುಸ್ತಿ ಅಲ್ಲ, ಅದು ಬಾಂಬ್ಗಳ ಜಂಗಿ ಕುಸ್ತಿ. ಇವ್ರು ಒಂದು ಕಡೆಗೆ ಹಾಕಿದರೆ ಅವ್ರು ಇನ್ನೊಂದು ಕಡೆಗೆ ಹಾಕ್ತಾರೆ, ಅವ್ರು 100 ಹಾಕಿದರೆ ಅವ್ರು 200 ಹಾಕ್ತಾರೆ. ಸಾಯ್ತಾ ಇರೋರು ಅಲ್ಲಿರುವಂಥ ಜನ, ಒದ್ದಾಡ್ತಾ ಇರುವಂಥವ್ರು, ಅದನ್ನು ನಂಬ್ಕೊಂಡು ಹೋಗಿರುವಂಥ ಪ್ರಜೆಗಳು. ಏನಾಗಿರಬೇಕು ಆ ದೇಶದ ಪರಿಸ್ಥಿತಿಗಳು? ಯಾಕೆ ಎರಡು ದೇಶಗಳು ಈ ರೀತಿಯಾಗಿ ಕಿತ್ತಾಡ್ಕೊಳ್ತಾ ಇವೆ? ಅದಕ್ಕೆ ಅನೇಕ ಕಾರಣಗಳಿದೆ. ಧರ್ಮನೂ ಇದೆ, ಪರಮಾಣುನೂ ಇದೆ. ಇನ್ನೊಂದು ಕಡೆಗೆ ಇಬ್ಬರ ನಡುವೆ ಇರುವಂತಹ ಆ ಹಳೆಯ ಜಗಳ. ಆರಂಭದಲ್ಲಿ ಇಬ್ಬರು ಗೆಳೆಯರೇ, ತದನಂತರ ಎದ್ದಂತಹ ದ್ವೇಷ ಬೇರೆ ರೀತಿಯಲ್ಲಿ ಬಂದಿದೆ. ಧರ್ಮದ ವಿಚಾರದಲ್ಲೂ ಇದೆ. ಯಾಕೆ ಈ ಎರಡು ದೇಶಗಳು ಅತ್ಯಂತ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಬಂದು ನಿಂತ್ಕೊಳ್ತಾ ಇವೆ? ಇದು ಪ್ರಪಂಚದ ಮೂರನೇ ಮಹಾಯುದ್ಧಕ್ಕೆ ನಾಂದಿಯನ್ನು ಹಾಡುತ್ತಾ ಅನ್ನುವಂಥದ್ದನ್ನು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕೆ ಅಂತಂದರೆ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಇರುವಂಥ ಯುದ್ಧ ಅಷ್ಟೇ ಅಲ್ಲ, ಇದು ಅಮೇರಿಕಾದ ಮೇಲೂ ಕೂಡ ದಾಳಿ ಮಾಡುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇರೋದ್ರಿಂದ ಅಮೇರಿಕ ರೊಚ್ಚಿಗೆದ್ದರೆ ಇದು ಇನ್ನೊಂದು ರೀತಿಯಾದಂಥ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಇರಾನ್ ಜೊತೆಗೆ ಕೆಲವು ದೇಶಗಳು ನಿಂತ್ಕೊಳ್ತಾ ಇವೆ, ಇಸ್ರೇಲ್ ಜೊತೆಗೆ ಒಂದಿಷ್ಟು ರಾಷ್ಟ್ರಗಳು ನಿಂತ್ಕೊಳ್ತಾ ಇವೆ. ಇರಾನ್ ಮುಸ್ಲಿಂ ಕಂಟ್ರಿಗಳನ್ನು ಇಸ್ರೇಲ್ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾ ಇವೆ. ಆ ಮುಸ್ಲಿಂ ಕಂಟ್ರಿಗಳು ಯಾವ ರೀತಿಯಾಗಿ ಈಗ ತಿರುಗಿ ಬೀಳುತ್ತೆ, ಅಥವಾ ಎರಡರ ನಡುವೆ ಜಗಳ ಅಲ್ಲಿಗೆ ಮುಗಿಯುತ್ತಾ? ಇದ್ರ ಬಗ್ಗೆ ಡೀಟೇಲ್ಸ್ ವರದಿ ಇಲ್ಲಿದೆ ನೋಡಿ. ಇರಾನ್ ಇಸ್ರೇಲ್ ನಡುವೆ ಜೋರಾದ ಸಂಘರ್ಷ, ತಾರಕಕ್ಕೇರಿದ ಕಾಳಗ, ಮಿಸೈಲ್ ದಾಳಿ, ಪ್ರತಿ ದಾಳಿ, ಮೊಳಗಿದ ಸೈರನ್, ತುರ್ತು ಪರಿಸ್ಥಿತಿ ಘೋಷಣೆ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ. ಇರಾನ್ ಮಿಸೈಲ್ ದಾಳಿಗೆ ಇಸ್ರೇಲ್ ಕೂಡ ಪ್ರತಿಯಾಗಿ ಹಗಲು ರಾತ್ರಿ ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸಿದೆ. ಅಣ್ವಸ್ತ್ರ, ಮಿಲಿಟರಿ ನೆಲೆಗಳ ಬಳಿಕ ಇರಾನ್ನ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡ್ತಿದೆ. ಜಿದ್ದಿಗೆ ಬಿದ್ದವರಂತೆ ಎರಡೂ ರಾಷ್ಟ್ರಗಳು ಪರಸ್ಪರ ಏರ್ ಸ್ಟ್ರೈಕ್ ಮಾಡ್ತಿವೆ. ಇರಾನ್ನಲ್ಲಿ ಒಟ್ಟು 170ಕ್ಕೂ ಹೆಚ್ಚು ಸ್ಥಳಗಳು, 720 ಮಿಲಿಟರಿ ಮೂಲ ಸೌಕರ್ಯಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈವರೆಗಿನ ದಾಳಿಯಲ್ಲಿ ಇರಾನಿನ ಉನ್ನತ ಅಧಿಕಾರಿಗಳು ಮತ್ತು ಅಣ್ವಸ್ತ್ರ ವಿಜ್ಞಾನಿಗಳು ಸೇರಿದಂತೆ ಈವರೆಗೂ 14 ಹಿರಿಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ರಾಜಧಾನಿ ತೆಹರಾನ್ ಮೇಲೆ ಇಸ್ರೇಲ್ ಪಡೆಗಳು ದಾಳಿ ಮಾಡಿವೆ. 400ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು 600ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಇರಾನ್ ರಾಜಧಾನಿ ತೆಹರಾನ್ ಮೇಲೆ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ ದಾಳಿಯ ವಿಡಿಯೋ ರಿಲೀಸ್ ಮಾಡಿದೆ. ಹೊಸ ದೃಶ್ಯಾವಳಿಯನ್ನ ಐಡಿಎಫ್ ಬಿಡುಗಡೆಗೊಳಿಸಿದೆ. ತೆಹರಾನ್ ನಗರದಲ್ಲಿ ಬೆಂಕಿಯ ಚೆಂಡುಗಳು ಉಗುಳಿದ್ದು, ತೆಹರಾನ್ ತೈಲ ಸಂಗ್ರಹಗಾರ ಟಾರ್ಗೆಟ್ ಮಾಡಲಾಗಿದೆ. ದಾಳಿಯಿಂದಾಗಿ ತೆಹರಾನ್ನಲ್ಲಿ ವಿದ್ಯುತ್ ಸಂಪರ್ಕ, ಇಂಟರ್ನೆಟ್ ಸೇವೆ ಸ್ಥಗಿತವಾಗಿದೆ. ವಿಶ್ವದ ಅತಿದೊಡ್ಡ ಅನಿಲ ಕ್ಷೇತ್ರ ಸೌತ್ ಪಾರ್ಸ್ನಲ್ಲಿ ಈಗಾಗಲೇ ಇರಾನ್ ಅನಿಲ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿದೆ. ಈ ಮೂಲಕವಾಗಿ ಜಾಗತಿಕ ಮಟ್ಟದಲ್ಲಿ ಅನಿಲ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ಇಸ್ರೇಲ್ ಇರಾನ್ನ ರಾಜಧಾನಿ ಟೆಹರಾನ್ ಅನ್ನ ಗುರಿಯಾಗಿಸಿಕೊಂಡು ಬಹುತೇಕ ಭಾಗಗಳಲ್ಲಿ ಈಗ ದಾಳಿಯನ್ನ ನಡೆಸಿದೆ. ಈ ದಾಳಿಯಲ್ಲಿ ಬಹುತೇಕ ತೈಲ ಘಟಕಗಳ ಮೇಲೆ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನ ಮಾಡಿದೆ. ಈ ಮೂಲಕವಾಗಿ ಇರಾನ್ನ ಹಲವು ತೈಲ ಘಟಕಗಳನ್ನ ಕೂಡ ಧ್ವಂಸ ಮಾಡೋದ್ರಲ್ಲಿ ಇಸ್ರೇಲ್ ಯಶಸ್ವಿಯಾಗಿದೆ. ಇತ್ತ ಇರಾನ್ ಕೂಡ ಇಸ್ರೇಲ್ ಮೇಲೆ 200 ಖಂಡಾಂತರ ಕ್ಷಿಪಣಿಗಳು ಹಾಗೂ 100 ಡ್ರೋನ್ಗಳಿಂದ ಭೀಕರ ದಾಳಿ ನಡೆಸಿ ಪ್ರತೀಕಾರ ತೀರಿಸಿಕೊಂಡಿದೆ. ಟೆಲ್ ಅವೀವ್, ಜೆರುಸಲೇಂ ಸೇರಿದಂತೆ ಹಲವು ನಗರಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ. ಮಿಲಿಟರಿ ಮತ್ತು ಸಾರ್ವಜನಿಕ ಸ್ಥಳಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿಸಲಾಗಿದೆ. ನಾಗರಿಕರು ಅನಗತ್ಯವಾಗಿ ಹೊರಬರದಂತೆ ಎಚ್ಚರಿಸಲಾಗಿದೆ. ಪ್ರಧಾನಿ ನಿವಾಸ ಗುರಿಯಾಗಿಸಿ ದಾಳಿ, ಮಿಸೈಲ್ ದಾಳಿಯಿಂದ ಪ್ರಧಾನಿ ಜಸ್ಟ್ ಮಿಸ್. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ನಿವಾಸದ ಮೇಲೆ ಮಿಸೈಲ್ ದಾಳಿ ಮಾಡಲಾಗಿದ್ದು, ಪ್ರಧಾನಿ ಪಾರಾಗಿದ್ದಾರೆ. ಟೆಲ್ ಅವೀವ್ನಲ್ಲಿರುವ ನೆತನ್ಯಾಹು ನಿವಾಸ ಗುರಿಯಾಗಿಸಿ ನಡೆಸಿದ ದಾಳಿ ಇದಾಗಿದೆ. ಮುಂದಿನ 15 ದಿನಗಳ ಕಾಲ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಇನ್ನು ಇಂದು ಇಸ್ರೇಲ್ ಪ್ರಧಾನಿಯ ಪುತ್ರ ಅವ್ನೇರ್ ನೆತನ್ಯಾಹು ಮಗನ ಮದುವೆ ಇತ್ತು. ಅಮಿತ್ ಎರ್ದೇನಿ ಮದುವೆಗೆ ತಯಾರಾಗಿತ್ತು. ಯುದ್ಧದ ಕಾಲದಲ್ಲಿ ಮದುವೆಗೆ ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆ ಮದುವೆಯನ್ನ ಮುಂದೂಡಲಾಗಿದೆ. ಇರಾನಿ ಕ್ಷಿಪಣಿ ದಾಳಿಯಿಂದ ಉರುಳಿದ ಕಟ್ಟಡದ ಅವಶೇಷದಡಿ ಸಿಲುಕಿದ್ದ ಮಗುವನ್ನ ರಕ್ಷಣಾ ಸಿಬ್ಬಂದಿ ರಕ್ಷಿಸಿದ್ದಾರೆ. 4 ದಿನಗಳ ಮಗುವನ್ನ ಜೀವಂತವಾಗಿ ರಕ್ಷಣಾ ತಂಡ ಹೊರತಂದಿದೆ. ಅಲ್ಲದೆ ಮಗುವಿನ ತಾಯಿಯನ್ನ ಹುಡುಕಿ ಇಬ್ಬರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ದಾಳಿ ಮತ್ತು ಪ್ರತಿದಾಳಿ ನಡೀತಾ ಇರುವಂಥದ್ದು. ಜೊತೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ತುರ್ತು ಪರಿಸ್ಥಿತಿಯ ಘೋಷಣೆಯ ಮಧ್ಯೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಮನೆಯ ಮೇಲೆ ಮಿಸೈಲ್ ದಾಳಿ ಮಾಡಿರುವಂಥದ್ದು, ಅವರು ಪಾರಾಗಿದ್ದಾರೆ. ಜೊತೆಗೆ ನೇತನ್ಯಾಹು ಮಗನ ಮದುವೆಯನ್ನು ಕೂಡ ನಿಗದಿಯಾಗಿತ್ತು. ಯುದ್ಧದ ಸಂದರ್ಭದಲ್ಲಿ ಮದುವೆ ಬೇಡ ಅಂತೇಳಿ ಅದನ್ನು ಕೂಡ ಮುಂದೂಡಿರುವಂಥದ್ದು. ಈ ರೀತಿಯಾಗಿ ಯುದ್ಧದಿಂದಾಗಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ.
ಮತ್ತೊಂದು ಕಡೆ ಇರಾನ್ ಕ್ಷಿಪಣಿಗಳು ದಾಳಿ ಆಗ್ತಾ ಇರುವಂಥದ್ದು. ಇಸ್ರೇಲ್ನ ಹಲವು ನಗರಗಳ ಮೇಲೆ ದಾಳಿಯಾಗಿ ಕಟ್ಟಡದ ಅವಶೇಷಗಳ ಮಧ್ಯೆ ಇದ್ದಂಥ ಮಗುವನ್ನು ರಕ್ಷಣೆ ಮಾಡಲಾಗಿದೆ. ಮಗುವನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಈಗ ಸ್ಥಳಾಂತರವನ್ನು ಮಾಡಿರುವಂಥದ್ದು. ಈ ರೀತಿಯಾಗಿ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧದ ಭೀಕರತೆಯಿಂದಾಗಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಪ್ರಧಾನಿಯವರ ಮನೆಯ ಮೇಲೇ ಕ್ಷಿಪಣಿಗಳ ದಾಳಿಯಾಗಿದ್ದು ಸದ್ಯ ಇಸ್ರೇಲ್ನ ಪ್ರಧಾನಿ ಅಪಾಯದಿಂದ ಪಾರಾಗಿದ್ದಾರೆ. ಇರಾನ್ ಬೆನ್ನಿಗೆ ನಿಂತ ಪಾಕಿಸ್ತಾನ, ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ದಾಳಿ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನ ಎಂಟ್ರಿ ಕೊಟ್ಟಿದೆ. ಯುದ್ಧ ಪೀಡಿತ ಇಸ್ರೇಲ್ಗೆ ಪಾಕ್ ಪರಮಾಣು ದಾಳಿ ಧಮಕಿ ಹಾಕಿದೆ. ಇರಾನ್ ಬೆನ್ನಿಗೆ ನಿಂತ ಪಾಕಿಸ್ತಾನ ಇಸ್ರೇಲ್ ಮೇಲೆ ಪರಮಾಣು ಬಾಂಬ್ ಬೆದರಿಕೆ ಹಾಕಿದೆ. ಜೊತೆಗೆ ಟೆಲ್ ಅವೀವ್ನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ್ದು ಅಮೆರಿಕ ರಾಯಭಾರಿ ಕಚೇರಿಗೆ ಹಾನಿಯಾಗಿದೆ. ಅಮೆರಿಕದ ಮೇಲೆ ಇರಾನ್ ಮೊದಲಿನಿಂದಲೂ ಕೂಡ ಗುಡುಗುತ್ತಲೇ ಇದೆ. ಇದೀಗ ಟೆಲ್ ಅವೀವ್ ನಗರದಲ್ಲಿರುವಂತಹ ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ಕೂಡ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಇದರ ಮಧ್ಯದಲ್ಲೇ ಪಾಕಿಸ್ತಾನ ಇಸ್ರೇಲ್ಗೆ ಒಂದು ಬೆದರಿಕೆಯನ್ನ ಒಡ್ಡಿದೆ. ಅಣುಬಾಂಬನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀವಿ ಅನ್ನುವಂತಹ ಧಮಕಿಯನ್ನ ಹಾಕಿದೆ. ಪಾಕಿಸ್ತಾನ ತನ್ನನ್ನ ತಾನೇ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತದ್ರಲ್ಲಿ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಇಸ್ರೇಲ್ಗೆ ಬೆದರಿಕೆಯನ್ನ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡಿದೆ. ಯುದ್ಧ ಪೀಡಿತ ರಾಷ್ಟ್ರದಲ್ಲಿ ಕನ್ನಡಿಗರು ಸೇಫ್. 10,000 ಭಾರತೀಯರನ್ನ ಕರೆತರಲು ಸಕಲ ಸಜ್ಜು. ಇಸ್ರೇಲ್ನ ಟೆಲ್ ಅವೀವ್ ನಗರದಲ್ಲಿ 18 ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದು ಸದ್ಯಕ್ಕೆ ಹೋಟೆಲ್ ಒಂದರಲ್ಲಿ ಸೇಫ್ ಆಗಿದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ದ ತಂಡದ ಜೊತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ದು ಧೈರ್ಯ ತುಂಬಿದ್ದಾರೆ. ಇನ್ನು ಇರಾನ್ನಲ್ಲಿ ಸಿಲುಕಿರುವ 10,000 ಭಾರತೀಯರನ್ನ ಕರೆತರಲು ಭಾರತ ಸರ್ಕಾರ ಆಪರೇಷನ್ ಆರಂಭಿಸಿದೆ. ಅಜರ್ಬೈಜಾನ್, ಟರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್ ಮೂಲಕ ಶಿಫ್ಟ್ ಮಾಡಲು ಮುಂದಾಗಿದೆ. ಈ ಬಗ್ಗೆ ಭಾರತ ಸರ್ಕಾರ ಇರಾನಿನ ವಿದೇಶಾಂಗ ಸಚಿವಾಲಯಕ್ಕೆ ಮಾಹಿತಿ ನೀಡಿದೆ. ಇಲ್ಲಿ ಕೆಲಸಕ್ಕೆ ಹೋಗಲು ಶಾಲೆ, ಕಾಲೇಜ್ ಬಸ್ಸುಗಳು ಹಾಗೆ ಬಂದಾಗಿದೆ. ಹಾಗೆ ಬಸ್ಸು ಸಹ ಕಡಿಮೆ ಉಂಟು. ಆದರೆ ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಬಸ್ಗಳು ಇಲ್ಲ. ಆದ ಕಾರಣ ನಾವು ಮನೆಯಲ್ಲೇ ಇದ್ದೇವೆ. ಶುಕ್ರವಾರ ಸಂಜೆಯಿಂದ ರಾಕೆಟ್ ಬೀಳಲು ಸ್ಟಾರ್ಟ್ ಆಗಿದೆ. ಹಾಗೆ ಶನಿವಾರ ಕೂಡ ಬಿದ್ದಿದೆ. ಶನಿವಾರ ಬಿದ್ದದ್ದು ನಮಗೆ ಜೆರುಸಲೇಮಿಗೆ ಅಷ್ಟು ಹಾನಿ ಆಗಲಿಲ್ಲ, ಆದರೆ ತಲವಿಯಲ್ಲಿ ತುಂಬಾ ಹಾನಿಯಾಗಿದೆ. ರಾತ್ರಿ ಕೂಡ ಸೈರನ್ ಆಗಿತ್ತು ಒಂದು 2-3 ಬಾರಿ. ನಾವೆಲ್ಲ ಸೇಫ್ ಬಂಕರ್ಗೆ ಹೋಗಿದ್ವಿ. ಯಾವುದೇ ಹಾನಿ ಆಗಲಿಲ್ಲ ಇಲ್ಲಿ ನಾವಿರುವಲ್ಲಿ. ಕೆಲವು ಕಡೆ ಮಾತ್ರ ಕಟ್ಟಡಗಳಿಗೆ ಹಾನಿಯಾಗಿದೆ. ಮತ್ತೆ ಒಂದು 5-6 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ರು. ಸದ್ಯದ ಪರಿಸ್ಥಿತಿ ಜನರು ಆತಂಕದಲ್ಲಿದ್ದಾರೆ ಅನಿಸುತ್ತೆ. ಅಷ್ಟೇನು ಜನ ಇಲ್ಲ ಹೊರಗಡೆ. ಮತ್ತೆ ಬಸ್ ಕೂಡ ಇಲ್ಲ. ಬಸ್ ಕೂಡ ಬೇರೆ ಕಡೆ ಹೋಗ್ಲಿಕ್ಕೆ ಬಸ್ ಬಂದಿದೆ. ಒಟ್ಟಾರೆ ಕಳೆದ 3 ದಿನಗಳಿಂದ ನಡೀತಾ ಇರುವ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಮತ್ತಷ್ಟು ರಕ್ತಸಿಕ್ತ ಸಂಘರ್ಷಕ್ಕೆ ನಾಂದಿ ಹಾಡುವಂತಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.